ಸುಂದರವಾದ ಸಭೆ ಇದು. ಯಾಕ್ರಿ ಉಳಿದಿವೆಲ್ಲ ಸಭೆಗಳು ಸುಂದರವಾಗಿರಲ್ಲೇನು ಇದೇ ಸುಂದರದನಂತ ಕೇಳಿದ್ರಿ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತದ. ಕರ್ನಾಟಕ ಬೇರೆ ಅಲ್ಲ, ಮಹಾರಾಷ್ಟ್ರ ಬೇರೆ ಅಲ್ಲ, ನಾವೆಲ್ಲರೂ ಭಾರತೀಯರು. ಇವು ಗಡಿಗಳು ಹಂಚ್ಕೊಂಡಂಗೆ ಅಟ್ಟೆ ಅಣ್ಣ ತಮ್ಮದರು ಹೊಲ ಹಂಚ್ಕೊಂಡಂಗೆ. ಆದ್ರೆ ಎಲ್ಲ ಕಡೆಗೆ ಗರ್ಭಿಣಿಯಾದ ಹೆಣ್ಮಕ್ಕಳಿಗೆ ಕುಪ್ಪಸಕರಣ ಮಾಡಿದ ಕೇಳಿರಿ ನಾವು. ಆಕಳಿಗೆ ಗೋಮಾತೆಗೆ ಎಲ್ಲರೇ ಮಾಡಿದ್ದು ನೋಡಿರೇನು? ಇದು ಎಂತ ವಿಶೇಷ ಅದ ಅಂತ ಕೇಳಿದ್ರೆ ನಾವು ಹೇಳೋದು ಏನಂತಂದ್ರೆ, ಅವ್ರಿಗೆ ಇಟ್ಟಿರ್ತಕ್ಕಂಥ ನಮ್ಮ ಮಲ್ಲಿನಾಥ ಜಳಕೋಟಿಯವರಾಗಲಿ ಅವ್ರ ಕುಟುಂಬ ಆಗಲಿ ಅವ್ರು ಇಟ್ಟಿರ್ತಕ್ಕಂಥದ್ದು ಒಂದು ಎದರ ಮ್ಯಾಗ ವಿಶ್ವಾಸಪ್ಪ ಅಂತಂದ್ರೆ ಭಾಳ ಚಂದ ಕೇಳಬೇಕು. ಮೊದಲೇ ವಿಶ್ವಾಸ ಭಾಗ್ಯವಂತಿ ಮ್ಯಾಗ, ಎರಡನೇ ವಿಶ್ವಾಸ ಇಟ್ಟಿದ ನಮ್ಮ ಮ್ಯಾಗ, ಮೂರನೇ ವಿಶ್ವಾಸ ಇಟ್ಟಿದ್ದು ಗೋಮಾತೆಗಳ ಮ್ಯಾಗ. ನೀವು ಏನು ಮಾಡ್ತೀರಿ ಮಾಡ್ರಿ ಅಂತ ತಿಳಿದುಕೊಂಡು ನಮಗೆ ಕೇಳಲಾರ್ದೆ ಅವ್ರು ಏನೂ ಮಾಡಿಲ್ಲ. ನಾವಾದ್ರೂ ಅವ್ರಿಗೆ ಹಿಂಗೆ ಮಾಡ್ರಿ ಅಂತ ಹೇಳಿಲ್ಲ. ಅಲ್ಲಿ ಅವ್ವ ಹೇಳಬೇಕು ಭಾಗ್ಯವಂತಿ, ನಾವು ಇವ್ರಿಗೆ ಹೇಳಬೇಕು. ಎಲ್ಲರಿಗೆ ಮಾಲಕ ಜಗಜ್ಜನನಿ ಜಗನ್ನ ಮಾತೆ ಜಗತ್ ಸೃಷ್ಟಿಕರ್ತಳಾದ ಪಾರ್ವತಿ ದೇವಿನೇ ಇಲ್ಲಿ ಬಂದು ಭಾಗ್ಯವಂತಿ ರೂಪದಾಗ ನೆಲೆಸ್ಯಾಳ ಅಂತಂದ್ರೆ ಬಂದ ನಮ್ಮೆಲ್ಲರ ಪುಣ್ಯ ಅಂತ ಇವತ್ತು ಕೈ ಎತ್ತಿ ಹೇಳುವಂತ ಮಾತದ. ಪುಣ್ಯ ಅದ ಇದು. ಜೋರಾದ ಚಪ್ಪಳಿಗೆ ಹಾಕ್ರಿ. ಕನ್ನಡ ತಿಳಿತವನ್ನೆಲ್ಲ ಗೊತ್ತಿಲ್ಲ. ಅಕಸ್ಮಾತ್ ನನಗೆ ಮರಾಠಿ ಬರ್ತಿದ್ದು ಅಂತಂದ್ರೆ ಇಡೀ ಮಹಾರಾಷ್ಟ್ರದಾಗ ನಾನೇ ಕಿಂಗ್ ಆಗ್ತಿದ್ದೆ. ನನಗೆ ಮರಾಠಿ ಬರಂಗಿಲ್ಲ. ಕನ್ನಡದಾಗ ಬೇಕಾದ್ರೆ ಎಂಥ ಪುರಾಣ ಹೇಳಂದ್ರೆ ಹೇಳ್ತೀವಿ, ಸಂಸ್ಕೃತದಾಗ ಹೇಳಂದ್ರೆ ಹೇಳ್ತೀವಿ. ಇದುವರೆಗೂ ನಮ್ಮ ಸರ್ ಅವರು ಎಲ್ಲರೂ ಭಾಳ ಚಂದ ಮಾತಾಡಿದ್ರು. ಮರಾಠಿ ಒಳಗೆ ಮಾತಾಡಕತ್ತಿರು ತಿಳಿತದ, ಆಡ್ಲಿಕ್ಕೆ ಬರಲ್ಲ. ಆ ಭಾಷೆ ತಿಳಿತವ. ಹಳ್ಳಿ ನಿಮಗೆ ಏನಾರ ಹೇಳ್ಬೇಕಂದ್ರೆ ಶಿವಾಯನಮ್ಮ ಅಂಥದ್ರೊಳಗೆ ಸಹಿತರು ಇವತ್ತಿನ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ಬೇಕು. ಅಪ್ಪ ನೀವು ಬರೆಯಬೇಕಂತ ನಮ್ಮ ಮಲ್ಲಿನಾಥ ಮಾಸ್ತರ್ ಜಳಕೋಟೆ ಅವರು ಇದು ಒಂದೇ ಅಲ್ಲ. ಅವ್ರು ಏನೇ ಕೈಯುಗ ಈ ಯಾವುದು ಈ ಗೋಶಾಲೆ ತಯಾರು ಮಾಡಬೇಕಾದ್ರೆ ಮೊದಲು ನಮ್ಮ ಕರೆಸಿ ನಮ್ಮಿಂದ ಉದ್ಘಾಟನೆ ಮಾಡಿಸಿ ಇದೊಂದು ಗುರು ಕೃಪಾ ಬೇಕು. ಯಾಕೆ ಹೇಳಕತ್ತೀನಿ ಈ ಮಾತಂದ್ರೆ ಕನ್ನಡ ತಿಳಿಯೋರು ನೀವು ತಿಳಿಲಾರ್ದವ್ರು ಹೇಳ್ರಿ. ಜಗತ್ತಿನೊಳಗ ಶಿವನಿಗಿಂತಲೂ ಶಿವ ಶರಣರ ಅಧಿಕ. ಅವರೆಲ್ಲರಿಗಿಂತಲೂ ದೊಡ್ಡವರು ಯಾರಂತ ಕೇಳಿದ್ರೆ ಸದ್ಗುರುನಾಥ ದೊಡ್ಡವದನೆ, ಗುರುನಾಥ ದೊಡ್ಡವದನೆ. ಅದಕ್ಕೆ ಹೇಳ್ತಾರೆ ನಮ್ಮ ಕನ್ನಡದೊಳಗ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕುತಿ. ಗುರು ಅಮ್ಮ ಕಣ್ಣು ತೆರೆದು ತಥಾಸ್ತು ಅಂತಂದ್ರೆ ಇವತ್ತು ನಾವೆಲ್ಲ ಇಷ್ಟು ದೊಡ್ಡವರು ಆಗಲಿಕ್ಕೆ ನಾವು ದೊಡ್ಡವಲ್ಲ ಆಗಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ನನ್ನ ಗುರುಗಳ ಆಶೀರ್ವಾದ ಇದು ಬಹಳ ಮುಖ್ಯದ ಅಂತ ಹೇಳ್ಬೇಕಾಗ್ತದೆ. ಇಂಥದ್ರೊಳಗೆ ಇವತ್ತಿನ ದಿವಸ ಎಂಥ ಘಟಾನುಘಟಿಗಳು ಬಂದಾರೆ. ನಾ ಇಲ್ಲಿ ಬಂದು ಇಷ್ಟು ದಿನ ಆದರೂ ಇವ್ರಿಗೆ ಯಾರಿಗೂ ನೋಡಿದಿಲ್ಲ. ನಮ್ಮ ವಸಂತರಾವ್ ಜಳಕೋಟೆ ಅವರು ಬರೋರು, ಅವರಿಗೆ ಕನ್ನಡ ಬರಲ್ಲ, ನನಗೆ ಮರಾಠಿ ಬರಲ್ಲ. ಕೊಟ್ಲ ಮಹಾರಾಜ ಅನ್ನೋರು ಗುಲ್ಬರ್ಗ ಅನ್ನೋದು ಆಯ್ತು ಅಟೆ. ಆದ್ರೆ ಇವತ್ತಿನ ದಿವಸ ನನಗೇನು ಹೇಗೆ ಅನ್ಸಕತ್ತದ ನಿಮಗೊಂದು ಮಾತು ಹೇಳ್ತೀನಿ. ಇದು ತಾಣ ಹೆಂಗಾಯ್ತು, ಇದು ಜಾಗ ಹೆಂಗಾಯ್ತು ಮಾತಾಡ್ರಿ. ನಾನು ಸೋಲಾಪುರದೊಳಗೆ ಒಬ್ಬರು ಭಕ್ತರ ಮನ್ಯಾಗ ಸಂಜೆನಾಗ ಪೂಜಾ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡಿದ್ದೆ. ಎಲ್ಲರೂ ಚಂದ ಕೇಳ್ರಿ. ಮಲ್ಕೊಂಡಾಗ ನಾಗರಾಜ ಅಡ್ರೆಸ್ ಏನೋರ್ದು ನಾಗರಾಜ ಅಡ್ರೆಸ್ ನಾಗರಾಜ್ ಎನ್ನೋರ ಮನೆಯೊಳಗೆ ಮಲ್ಕೊಂಡಿದ್ವಿ. 4 ಗಂಟೆಗೆ ಕನಸು ಬಿತ್ತು ನಮಗ. ನಾ ಹಿಂಗ ಸೋಲಾಪುರ ಬಿಟ್ಟು 25 ಕಿಲೋಮೀಟರ್ದೊಳಗ ಒಬ್ಬರು ಹೊಲದೊಳಗ ಹುತ್ತಿನಾಗದೀನಿ ಮಗ, ನೀ ಹೋಗಿ ನನಗೆ ಕಂಡು ಹಿಡಿದು ಅಲ್ಲಿ ಕ್ಷೇತ್ರ ಆಗ್ತದೆ, ನೀವು ಹೋಗುವಂತ ಕನಸಿನಾಗ ಹೇಳಿದಳು. ನಾ ಬಂದೆವು, ಎಲ್ಲಂತ ಹೋಗ್ಬೇಕು ಬಂದೆವು, ಹಿಂಗೆ ಬಂದೆವು. ನಾಗರಾಜ ಕರ್ಕೊಂಡು ಬಂದೆವು. ಅಪ್ಪರೇ ಇದೆಲ್ಲ ನಮ್ಮ ಬೀಗರ ಹೊಲ ಅವರಿ, ಒಟ್ಟೆ ಈಟು ದಾರಿ ತೋರ್ಸೋಳಪ್ಪ,
ಹೆಂಗ್ ಮಾಡಬೇಕು. ಅವರು ಹಂಗೆ ಕರ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದರು. ಇಲ್ಲಿ ಬಂದ್ವಿ. ಇಲ್ಲಿ ಬಂದ ಕೂಡಲೇ ಹಂಗೆ ನಮಗೆ ಅವತಾರ ಚಾಲು ಆಯ್ತು. ಓಡಕ್ಕೆ ಶುರು ಮಾಡಿದೆ. ಓಡಿ ಹೋಗಿ ಇಲ್ಲೊಂದು ಇಷ್ಟು ಹೊತ್ತ ಇದು ನಂದೇ ಜಾಗ, ಇದು ನಂದೇ ಜಾಗ ಅಂದಾಗ ಅಪ್ಪ ಒಡಗಾವಿ ಅಪ್ಪ ಅವ್ರೇನಂದ್ರು, ಓ ಯಾವ್ರು ಮಹಾರಾಜರೇ ಹಿಂಗೆ ಬಂದಿರಿ ಹೊಲ್ದಾಗ? ಇಲ್ಲ ನನಗೆ ಜಾಗ ಕೊಡಬೇಕು. ಜಾಗ ಹಂಗ್ ಕೊಡಂಗಿಲ್ಲ, ರೊಕ್ಕ ಕೊಟ್ರೆ ಕೊಡ್ತೀನಿ, ರೊಕ್ಕ ಕೊಟ್ರೆ ಕೊಡ್ತೀನಿ ಅಂತಂದ್ರು. ಇವ್ರು ಇಷ್ಟ ಅನ್ನೋದಕ್ಕ ಅವರ ಮಗಳ ಮೈಯಾಗ ಬಂದು, ಅಂದ್ರೆ ನಮ್ಮ ಮಲ್ಲಿನಾಥ್ ಅವ್ರ ತಾಯಿಯವ್ರ ಮೈಯಾಗ ಬಂದು ಚೀರ್ಕೊಂತೆ ಇಲ್ಲಿಗೆ ಬಂದ್ರು. ಕೊಡು ಜಾಗ ಕೊಡು, ನನ್ನ ಮಗ ಬಂದನ ಜಾಗ ಕೊಡು ಅಂತ ಬಂದಾಗ ತೊಗರಿ ಇದು ಜಾಗ ಅಂತ ಹೇಳ್ಕೇನೆ ಅವ್ರಿಗೆ ಇಷ್ಟ ಜಾಗ ನಮಗ ಅತಿ ಮಾಡಿ ಕೊಟ್ರು. ಈ ಸದ್ಯ ನಮಗೆ ಹೇಳ್ಬೇಕಂದ್ರೆ ಮಹೇಶ, ಉಮ್ಮಣ್ಣ ಇವರು ಎಲ್ಲರೂ ಕೂಡಿ ಒಂದೇ ಮನಸ್ಸಿನಿಂದ ಅಕ್ಕ ತಂಗಿ ಒಪ್ಪಿಕೊಂಡು ಈ ಜಾಗ ಕೊಟ್ಟಿದಾಯ್ತು. ಇವತ್ತಿನ ದಿವಸ ಏನಾಗ್ಯದ ಅನ್ನೋದು ನಿಮಗಿಷ್ಟು ಹೇಳಿಕೊಂಡೆ ನಾ ಬಿಡ್ತೀನಿ. ಇಲ್ಲಿ ಹೆಂಗದ ಅಂತ ಕೇಳಿದ್ರೆ ಸಾಕ್ಷಾತ್ ಭಾಗ್ಯವಂತಿ ಇಲ್ಲಿ ಬಂದು ನೆಲೆಸ್ಯಾಳೆ. ನೀವೇನು ಬೇಡ್ಕೋತೀರಿ ಅದು ಸುಳ್ಳಿಲ್ಲದ ಆಶೀರ್ವಾದದ, ಸತ್ಯದ ಆಶೀರ್ವಾದದ. ಇಲ್ಲಿ ಎಷ್ಟೋ ಮಂದಿ ಕಲ್ಯಾಣ ಆಗ್ಯಾವ, ಎಷ್ಟೋ ಮಂದಿ ರೋಗ ಹೋಗ್ಯಾವ. ನಾವು ತೆಂಗಿನಕಾಯಿ ತಾಯಿ ಆಶೀರ್ವಾದ ಕೊಟ್ರ ಮಕ್ಕಳಾಗ್ಯಾವ. ಮಾಟ ಮಂತ್ರ ಭೂತ ಪ್ರೇತ ಹೋಗ್ಯಾವ. ಅಂತ ಪುಣ್ಯದ ಕ್ಷೇತ್ರ ಇದು ಅದ. ಅವ್ರ ಜಾಗ ಕೊಟ್ಟಾಗ ಇಷ್ಟಿದ್ದ ಹುತ್ತ ಈಗ ಎಷ್ಟಾಗ್ಯದ ಅನ್ನೋದಕ್ಕ ನಿಮ್ಮ ಕಣ್ಣಿಗೆ ಸಾಕ್ಷಾತ್ ಭಾಗಮ್ಮನೆ ಹುತ್ತದ ರೂಪದೊಳಗ ನಿಮಗೆ ದರ್ಶನ ಕೊಡಕತ್ತ ಅಂತ ಹೇಳ್ಬೇಕಾಗ್ತದೆ. ಇಂಥ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದು ನೀವೆಲ್ಲರೂ ಸೇವಾ ಮಾಡ್ರಿ ಅಂತ ಒಂದು ಹೇಳುತ್ತ, ಎರಡನೇದ ಸೇವಾ ಏನಂತ ಕೇಳಿದ್ರೆ ನಮ್ಮನ್ನ ಇವ್ರ ಮನ್ಯಾಗ ಇಟ್ಕೊಂಡು ಅವರಿಗೂ ಉಣ್ಣಾಕ ರೊಟ್ಟಿ ಇಲ್ಲ, ನನಗೂ ಉಣ್ಣಾಕ ರೊಟ್ಟಿ ಇಲ್ಲ. ಅಂತ ಪರಿಸ್ಥಿತಿ ಎಲ್ಲರಿಗೂ. ಎಷ್ಟೋ ದಿನ ಅವ್ರ ಮನ್ಯಾಗ ಇಟ್ಕೊಂಡು ನಮ್ಮ ಮಾನಸಿ ಬಾಯಿದು ಹೇಳಿದ್ರಲ್ಲ, ಇವ್ರ ಅಪ್ಪರು ಎಷ್ಟು ಸೇವಾ ಮಾಡಿದ್ರು. ಮಾಡಿ 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 ಕೊನೆಗೆ ಇಷ್ಟೆಲ್ಲ ಭಯಂಕರವಾಗಿ ಆಗಿದ್ದ ಕೃಪಾನೆ. ನಾ ಯಾಕೆ ಹೇಳಕತ್ತೀನಿ ಅಂತ ಕೇಳಿದ್ರೆ, ಗುರು ಸೇವಾ ಮಾಡಿದ ಫಲ ಎದ್ರಾಗ ನೋಡ್ಬೇಕು ಅಂದ್ರೆ ರೊಕ್ಕದಾಗ ಬಂಗಾರದಾಗಲ್ಲ. ಗುರು ಸೇವಾ ಮಾಡಿದ ಪುಣ್ಯ ನೀವು ಎಲ್ಲಿ ನೋಡ್ಬೇಕಂತ ಕೇಳಿದ್ರೆ ಇಂಥ ಗಣ್ಯಾತಿ ಗಣ್ಯರು ಬಂದು ಇವತ್ತಿನ ದಿವಸ ನಮ್ಮ ಮಲ್ಲಿನಾಥ ಮಾಸ್ತರ್ಗೆ ಆಶೀರ್ವಾದ ಮಾಡಕತ್ತಿರಲ್ಲ, ಇದ್ರೊಳಗೆ ನೋಡ್ಬೇಕಂತ ಇವತ್ತು ಹೇಳುವಂತ ಮಾತದ. ಇಂಥ ಒಂದು ಪುಣ್ಯ ಪವಿತ್ರವಾಗಿರುವಂತ ಕಾರ್ಯದೊಳಗ ಅದು ಆಕಳಿಗೆ ಗೋಮಾತೆಗೆ ಕುಪ್ಪಸ ಕಾರಣ ಮಾಡೋದಂದ್ರೆ ಇದು ವಿಶೇಷವಾಗಿರ್ತಕ್ಕಂಥದ್ದು. ಕೃಷ್ಣ ಆಕಳ ಕಾಯ್ದಾನೆ. ಆ ಗೋಮಾತೆ ಒಳಗೆ 33 ಕೋಟಿ ದೇವಾನ ದೇವತೆಗಳಿದ್ದಾರೆ. ಆ ದೇವಾನ ದೇವತೆಗಳ ಆಶೀರ್ವಾದ ನಮ್ಮೆಲ್ಲರಿಗೆ ಆಗ್ತದಂತ ಮತ್ತೊಮ್ಮೆ ಇವತ್ತಿನ ಸಂದರ್ಭದೊಳಗೆ ನಿಮಗೆ ಎಲ್ಲರಿಗೆ ತಿಳಿಸುತ್ತಾ, ಅವರ ಸಹ ಕುಟುಂಬ ಸಹ ಪರಿವಾರಕ್ಕೆ ಮತ್ತೆ ಇವರೇ ಎಲ್ಲರಿಗೆ ಆಶೀರ್ವಾದ ಸದಾಕಾಲ ಇರ್ಲಿ. ಇಲ್ಲಿ ಒಂದಿಷ್ಟು ಕುಟುಂಬಗಳದಾವ ಇಲ್ಲಿ ಸುತ್ತ, ಅವ್ರ ಅಡ್ರೆಸ್ಗಳು ಬಹಳ ನನಗೆ ಗೊತ್ತಿಲ್ಲ. ಎಲ್ಲರೂ ಇಲ್ಲಿ ಹೆಂಗದ್ರ ಅಂತ ಕೇಳಿದ್ರೆ ಒಂದೇ ತಾಯಿ ಮಕ್ಕಳಾಗಿ ಇಲ್ಲಿ ತಾಯಿ ಸೇವೆಯನ್ನ ಮಾಡೋದ್ರೊಳಗ ಪ್ರತಿಯೊಬ್ಬರು ಎಲ್ಲರೂ ದುಡಿತಾರೆ. ನಾಡಿನ ಜನ ಎಲ್ಲ ಇಲ್ಲಿ ಬರಕತ್ತಾರೆ. ಇಲ್ಲಿ ಏನು ಒಂದು ಕಮ್ಮದ ಅಂತ ಕೇಳಿದ್ರೆ, ಏನು ಕಮ್ಮದ ಅಂದ್ರೆ ನಾವು ಬಂದು ಯಾವಾಗಲೇ ಅಮಾಸಿ ಹುಣ್ಣಿಗಿಲ್ಲಿ ಭಕ್ತರಿಗೆ ದರ್ಶನ ಕೊಡಬೇಕಂತಂದ್ರೆ ಒಂದು ಏನದ ಅಂತ ಕೇಳಿದ್ರೆ, ಬಂದು ಇರ್ಲಿಕ್ಕೆ ಒಂದು ರೂಮ್ ಇಲ್ಲ. ಒಂದು ರೂಮ್ ಆಯ್ತಂದ್ರೆ ಬಂದೇವಂದ್ರೆ ಜನಸೇವೆ ನಡೀತದ, ಜನ ಕಲ್ಯಾಣ ನಡೀತದ. ನಮ್ಮ ಮಲ್ಲಿನಾಥ ಮಲ್ಲು ಸರ್ ಅವ್ರು ಹೇಳ್ತಾರ, ಅಪ್ಪರೇ ಮಾಡನ್ರಿ ಅಂತಾರ. ಒಬ್ಬಿಬ್ಬರದಿಂದ ಆಗಲಾರದಂತ ಮಾತದಂತ ಮತ್ತೊಮ್ಮೆ ನಿಮಗೆ ತಿಳಿಸುತ್ತ, ಈ ಕ್ಷೇತ್ರದ ಕಡೆಗೆ ನಿಗಾ ಇಡ್ರಿ. ಸಾಕ್ಷಾತ್ ಗತ್ತರಿಗೆ ಭಾಗಮ್ಮನೆ ಇಲ್ಲಿಗೆ ಬಂದು ನಿಮಗೆ ಆಶೀರ್ವಾದ ಮಾಡಕ್ಕೆ ಬಂದಾಳತ್ತ. ಇವತ್ತ ಎಲ್ಲರಿಗೆ ಜಾಗ ಕೊಟ್ಟಂತ ಇಬ್ಬರು ಅಕ್ಕ ತಂಗಿದರಿಗೆ ಆ ತಾಯಿ ಆಶೀರ್ವಾದ ಸದಾಕಾಲಗಿರ್ಲಿ ಅಂತ ಮತ್ತೊಮ್ಮೆ ಬೇಡಿಕೊಂಡು, ಈ ಯಾವ ಗೋಶಾಲೆ ಏನು ತೆಗೆದರೆ ಇನ್ನೂ ಇದರ 10 ಪಟ್ಟ
ಅವ್ರ ಅಷ್ಟೇ ಅಲ್ಲ, ನೀವು ಬಂದವರಿಗೆ ಎಲ್ಲರಿಗೆ ಆ ಭಾಗಮ್ಮನ ಆಶೀರ್ವಾದ ಸದಾ ನಿಮ್ಮನ್ನು ಕಾಪಾಡಲಿ ಅಂತ ಮತ್ತೊಮ್ಮೆ ಈ ಸಂದರ್ಭದೊಳಗೆ ನಾವು ಬೇಡಿಕೊಳ್ತೀವಿ. ಯಾಕಂತ ಕೇಳಿದ್ರೆ ಕನ್ನಡದೊಳಗೆ ಸ್ವಲ್ಪ ಮರಾಠಿ ನನಗೆ ಹೇಳಕ್ ಬರಲ್ಲ, ಕನ್ನಡ ಭಾಷೆಗಳು ಅಂತ ಮತ್ತೊಮ್ಮೆ ನಿಮಗೆಲ್ಲರಿಗೆ ತಿಳಿಸುತ್ತ ಎಲ್ಲರಿಗೆ ಕಲ್ಯಾಣ ಆಗಲಿ, ಒಳ್ಳೇದಾಗಲಿ, ಸುಖ ಆಗಲಿ. ಇಲ್ಲಿ ಬಂದು ಬೇಡಿಕೊಂಡವರಿಗೆ ಮಕ್ಕಳಿದ್ದವ್ರು ಮಕ್ಕಳಾಗಲಿ, ರೋಗ ಇದ್ದವ್ರು ರೋಗ ಹೋಗಲಿ, ದುಃಖ ಹೋಗಲಿ. ನೀವು ಸ್ವಲ್ಪ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಆ ಕಡೆ ನೋಡ್ರಿ, ನಿಮಗೆ ಏನ್ ಅನಿಸ್ತದ ಆ ಕ್ಷೇತ್ರದ ಮಹಿಮಾ ಅಂತ ನಾ ಹೇಳ್ತೀನಿ. ನನಗೂ ಇಲ್ಲಿ ಅದ ಈ ಸುಮ್ಮನೆ ಬಂದವ ಭಕ್ತರ ಮನೆಗೆ ಬಂದ ಕನಸಿನ ಬಂದ ನಾ ಇಂತಲ್ಲಿ ಹೀನಿ ಅಂತ ಬಂದು ಹೇಳಿದಳು. ಆ ಇಂತಲ್ಲಿ ಅದೀನಿ ಇಂತಲ್ಲಿ ಇದ್ದೀನಿ ಅಂತ ಹೇಳಿದಾಗ ಕೆಲವೊಬ್ಬರು ನಂಬಲಿಲ್ಲ. ಇಲ್ಲಿ ಹಂಗ ಬಂದಳು ಭಾಗಮ್ಮ, ಇಂಥ ಹೊಲ್ದಾಗ ಹಂಗ ಬರ್ತಾಳ ಭಾಗಮ್ಮ. ಕೆಲವೊಬ್ಬರು ಅಂದುಕೊಂಡ್ರಂತ ಹೇಳ್ತಿದ್ರು ಇವರು. ಮುಂದೆ ಯಾವಾಗ ಇಂಥದೊಂದು ಭಯಂಕರವಾದ ಹುತ್ತು ಬೆಳೆದು ಇಟ್ಟದಪ್ಪ ನಾಗರ ಹಾವದಲ್ಲಿ ನನ್ನವ್ವ ತಾಯಿ ಶಕ್ತಿನೇ ನಾಗರ ಹಾವು ಆದಿಶೇಷ ಗಾಜಿನ ಕಂಬದೊಳಗ ಬಂದಕ್ಕಿ ಆನೆಗೊಂಬಿ ಅರಸನ ಮನೆಯ ಕುಲದೇವತಿ ನಮ್ಮವ್ವ ತಾಯಿ ಭಾಗ್ಯವಂತಿ ಅಂತ ಹೇಳ್ಬೇಕಾಗ್ತದೆ. ಈ ಕ್ಷೇತ್ರಕ್ಕೆ ಶುಕ್ರವಾರ ಅಮಾಸಿ ಎಲ್ಲ ಬಂದು ನಡ್ಕೊಂಡ್ರಿ ಅಂತಂದ್ರೆ ಬಹಳ ಒಳ್ಳೇದಾಗ್ತದ ಮತ್ತೊಮ್ಮೆ ಹೇಳುತ್ತಾ, ಮೊದಲ ಜಾಗ ಕೊಟ್ಟಾಗ ತಂಗಿಗೆ ಒಂದಿಷ್ಟು ದಿನ ಸೇವಾ ಮಾಡಕ್ ಹಚ್ಚಿದೀವಿ. ಈಗ ಮತ್ತೆ ನಮಗ ಅಪ್ಪರೇ ಇಲ್ಲಿ ತನ ಮಾಡಿವ್ರಿ, ನಮ್ಮ ಅಕ್ಕ ಇಷ್ಟ ಮಾಡ್ಲಿ ಅಂತ ಹೇಳಿದಾಗ ಈಗ ಅವರು ಪೂಜೆ ಮಾಡ್ಕೊಂಡು ಅವ್ರ ಅಕ್ಕವರು ಪೂಜೆ ಮಾಡ್ಕೊಂಡು ಹೊಂಟಾರೆ. ಎಲ್ಲರಿಗೆ ಚಲೋ ಆಗಲಿ, ಎಲ್ಲರಿಗೆ ಸುಖ ಆಗಲಿ. ತಾಯಿ ಮ್ಯಾಗ ಭಕ್ತಿ ಇಟ್ಕೊಂಡು ಹೋದ್ರಿ ಅಂದ್ರೆ ಭಾಗ್ಯವಂತಿ ನಿಮ್ಮನ್ನ ಕಾಪಾಡ್ತಾಳೆ. ಇವತ್ತಿನ ದಿವಸ ಮತ್ತೊಮ್ಮೆ ನಿಮಗೆಲ್ಲರಿಗೂ ತಿಳಿಸುತ್ತೆ. ಒಂದು ಸಲ ಜೋರಾಗಿ ಜೈ ಜಯಕಾರ ಮಾಡ್ರಿ. ಯಾಕೆ ಗಂಗಾಳ ಓಡಾಡಕತ್ತು, ಈಗ ಗಂಗಾಳ ಓಡಾಡಕ ಭೂಕಂಪ ಬಂದಂಗೆ ಇದು. ಅದಕ್ಕೆ ಒಂದು ಸಲ ಆನಂದವಾಗಿ ಜಯ ಹೊಡ್ರಿ. ಜಗನ್ಮಾತಾ ಭಾಗ್ಯವಂತಿ ಮಾತಾ ಕಿ, ಜಗನ್ಮಾತಾ ಭಾಗ್ಯವಂತಿ ಮಾತಾ ಕಿ. ಎಲ್ಲರಿಗೆ ಒಳ್ಳೆಯದಾಗಲಿ. ಶರಣಾರ್ಥಿ. ನಿಮ್ಮೆಲ್ಲರಿಗೆ ಶರಣಾರ್ಥಿ.